ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇಡೀ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ವಿವಿಧ ವೃಂದದ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಯನ್ನು ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟೆಷ್ಟು ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ವ್ಯವಸ್ಥಾಪಕರು ಗ್ರೂಪ್ ಎ ಯಲ್ಲಿ ಒಂದು ಹುದ್ದೆಯನ್ನು ಇವರು ಕನ್ಫರ್ಮ್ ಮಾಡಿದ್ದು, ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 43,100 ರಿಂದ 83,900 ತನಕ ಇವರೊಂದು ವೇತನ ಶ್ರೇಣಿ ಇರುತ್ತೆ. ನಂತರ ಎರಡನೇದಾಗಿ ಸಹಾಯಕ ವ್ಯವಸ್ಥಾಪಕರು ಗ್ರೂಪ್ ಬಿ ಯಲ್ಲಿ 2 ಹುದ್ದೆಯನ್ನು ಕನ್ಫರ್ಮ್ ಮಾಡಿದ್ದು, ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 37,900 ರಿಂದ 70,850 ತನಕ ಇವರೊಂದು ವೇತನ ಶ್ರೇಣಿ ಇರುತ್ತೆ. ಓಕೆ. ನಂತರ ಮೂರನೆಯದಾಗಿ ಹಿರಿಯ ಸಹಾಯಕರು ಗ್ರೂಪ್ ಸಿ ಯಲ್ಲಿ 2 ಹುದ್ದೆಯನ್ನು ಕನ್ಫರ್ಮ್ ಮಾಡಿದ್ದು, ಇವರ ವೇತನ ಶ್ರೇಣಿ ತಿಂಗಳಿಗೆ 30,350 ರಿಂದ 58,250 ತನಕ ಇವರೊಂದು ವೇತನ ಶ್ರೇಣಿ ಇರುತ್ತೆ. ನಂತರ ನಾಲ್ಕನೆಯದಾಗಿ ಕಿರಿಯ ಸಹಾಯಕರು ಗ್ರೂಪ್ ಸಿ ಯಲ್ಲಿ 5 ಹುದ್ದೆಯನ್ನು ಕನ್ಫರ್ಮ್ ಮಾಡಿದ್ದು, ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 21,400 ರಿಂದ 42,000 ತನಕ ಇವರೊಂದು ವೇತನ ಶ್ರೇಣಿ ಇರುತ್ತೆ. ನಂತರ ಐದನೆಯದಾಗಿ ಸಹಾಯಕ ಅಭಿಯಂತರರು ಅಥವಾ ಸಿವಿಲ್ ಅಥವಾ ಗ್ರೂಪ್ ಬಿ ಹುದ್ದೆಯಲ್ಲಿ 1 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು, ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 43,100 ರಿಂದ 83,900 ತನಕ ಇವರೊಂದು ವೇತನ ಶ್ರೇಣಿ ಇರುತ್ತೆ. ಓಕೆ. ಸೊ ಟೋಟಲ್ ಆಗಿ ಹೈದರಾಬಾದ್ ಕರ್ನಾಟಕದಲ್ಲಿ 11 ವೇಕೆನ್ಸಿನ ಇವರು ಕನ್ಫರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ. ನಂತರ ಉಳಿಕೆ ಮೂಲ ವೃಂದದಲ್ಲಿ ಎಷ್ಟು ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದೀರಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ವ್ಯವಸ್ಥಾಪಕರು ಗ್ರೂಪ್ ಎ ಯಲ್ಲಿ 4 ಹುದ್ದೆಯನ್ನು ಕನ್ಫರ್ಮ್ ಮಾಡಿದ್ದು, ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 43,100 ರಿಂದ 83,900 ತನಕ ಇವರೊಂದು ವೇತನ ಇರುತ್ತೆ. ನಂತರ ಎರಡನೇದಾಗಿ ಸಹಾಯಕ ವ್ಯವಸ್ಥಾಪಕರು ಗ್ರೂಪ್ ಬಿ ಯಲ್ಲಿ 5 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು, ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 37,900 ರಿಂದ 70,850 ತನಕ ಇವರೊಂದು ವೇತನ ಶ್ರೇಣಿ ಇರುತ್ತೆ. ಓಕೆ. ನಂತರ ಮೂರನೇದಾಗಿ ಹಿರಿಯ ಸಹಾಯಕರು ಗ್ರೂಪ್ ಸಿ ಯಲ್ಲಿ 5 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು, ಇವರೊಂದು ವೇತನ ಬಂದು ತಿಂಗಳಿಗೆ 30,350 ರಿಂದ 58,250 ತನಕ ವೇತನ ಇರುತ್ತೆ. ನಂತರ ನಾಲ್ಕನೇದಾಗಿ ಕಿರಿಯ ಸಹಾಯಕರು ಗ್ರೂಪ್ ಸಿ ಯಲ್ಲಿ 13 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು, ಇವರ ಒಂದು ವೇತನ ತಿಂಗಳಿಗೆ 21,400 ರಿಂದ 42,000 ತನಕ ಇವರೊಂದು ವೇತನ ಇರುತ್ತೆ. ಓಕೆ. ನಂತರ ಐದನೇದಾಗಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಅಥವಾ ಸಿವಿಲ್ ಅಥವಾ ಗ್ರೂಪ್ ಎ ಯಲ್ಲಿ 1 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು, ಇವರೊಂದು ವೇತನ ತಿಂಗಳಿಗೆ 52,620 ರಿಂದ 97,100 ತನಕ ಇವರೊಂದು ವೇತನ ಇರುತ್ತೆ. ಓಕೆ. ನಂತರ ಆರನೇದಾಗಿ ಸಹಾಯಕ ಅಭಿಯಂತರರು ಅಥವಾ ಸಿವಿಲ್ ಅಥವಾ ಗ್ರೂಪ್ ಬಿ ಹುದ್ದೆಯಲ್ಲಿ 3 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದು, ಇವರೊಂದು ವೇತನ ಬಂದು ತಿಂಗಳಿಗೆ 43,100 ರಿಂದ 83,900 ತನಕ ಇವರೊಂದು ವೇತನ ಇರುತ್ತೆ. ನಂತರ ಏಳನೇದಾಗಿ ಸಹಾಯಕ ಅಭಿಯಂತರರು ಅಥವಾ ವಿದ್ಯುತ್ ಅಥವಾ ಗ್ರೂಪ್ ಬಿ ಯಲ್ಲಿ 2 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು, ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 43,100 ರಿಂದ 83,900 ತನಕ ಇವರೊಂದು ವೇತನ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಟೋಟಲ್ ಆಗಿ ಉಳಿಕೆ ಮೂಲ ವೃಂದದಲ್ಲಿ 33 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ. ನಂತರ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ವ್ಯವಸ್ಥಾಪಕರು ಗ್ರೂಪ್ ಎಗೆ ಸಂಬಂಧಪಟ್ಟಂತೆ ನೀವು ಆರ್ಟ್ಸ್ ಅಥವಾ ಸೈನ್ಸ್ ಅಥವಾ ಕಾಮರ್ಸ್ಗೆ ಸಂಬಂಧಪಟ್ಟಂತೆ ಪದವಿಯನ್ನು ಮಾಡಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ನಂತರ ಸಹಾಯಕ ವ್ಯವಸ್ಥಾಪಕರು ಗ್ರೂಪ್ ಬಿ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ನೀವು ಪದವಿಯನ್ನು ಮಾಡಿರೋರು ಅಪ್ಲಿಕೇಶನ್ ಹಾಕ್ಬೋದು. ನಂತರ ಹಿರಿಯ ಸಹಾಯಕರು ಗ್ರೂಪ್ ಸಿ ಹುದ್ದೆಗೆ ಸಂಬಂಧಪಟ್ಟಂತೆ ಪದವಿಯನ್ನು ಮಾಡಿರೋರು ಸಹ ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ. ನಾಲ್ಕನೇದಾಗಿ ಕಿರಿಯ ಸಹಾಯಕರು ಅಥವಾ ಗ್ರೂಪ್ ಸಿ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು PUC ಮಾಡಿರೋರು ಮತ್ತು ಇದರ ಜೊತೆಗೆ ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಸಹ ಇರಬೇಕು ಅಂತ ತಿಳಿಸಿದ್ದಾರೆ. ಓಕೆ. ಅಂಥವ್ರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ನಂತರ ಐದನೇದಾಗಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಅಥವಾ ಸಿವಿಲ್ 1 ಅಥವಾ ಗ್ರೂಪ್ ಎ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇದರಲ್ಲಿ ಬಿ ಪದವಿಯನ್ನು ಮಾಡಿರೋರು ಅಂದರೆ ಬ್ಯಾಚುಲರ್ಸ್ ಇಂಜಿನಿಯರಿಂಗ್ ಪದವಿಯನ್ನು ಮಾಡಿರೋರು, ಅದರಲ್ಲಿ ಸಿವಿಲ್ ಮಾಡಿರೋರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತೀರ. ನಂತರ ಆರನೇದಾಗಿ ಸಹಾಯಕ ಅಭಿಯಂತರರು ಅಥವಾ ಸಿವಿಲ್ ಹುದ್ದೆಗೆ ಸಂಬಂಧಪಟ್ಟಂತೆ BE ಪದವಿಯನ್ನು ಮಾಡಿರೋರು, ಸಿವಿಲ್ ಇಂಜಿನಿಯರಿಂಗ್ ಮಾಡಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ನಂತರ ಸಹಾಯಕ ಅಭಿಯಂತರರು ಅಥವಾ ವಿದ್ಯುತ್ ಅಥವಾ ಗ್ರೂಪ್ ಬಿ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಪದವಿಯನ್ನು ಮಾಡಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತಾರೆ. ಓಕೆ. ನಂತರ ವಯೋಮಿತಿನ ನೋಡೋದಾದರೆ ಕನಿಷ್ಠ 18 ವರ್ಷ ತುಂಬಿರಬೇಕು. ನಂತರ ಗರಿಷ್ಠ ವಯೋಮಿತಿನ ನೋಡೋದಾದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 38 ವರ್ಷಗಳು, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ಗರಿಷ್ಠ 41 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 43 ವರ್ಷಗಳು ಅಂತ ತಿಳಿಸಿದರು. ಓಕೆ. ಸೊ ಇಲ್ಲಿ ಗರಿಷ್ಠ ವಯೋಮಿತಿಯಲ್ಲಿ 3 ವರ್ಷಗಳ ಸಡಿಲಿಕೆಯನ್ನು ಕೂಡ ಇಲ್ಲಿ ನಿಮಗೆ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಓಕೆ. ನಂತರ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇವರೊಂದು ಅಫಿಷಿಯಲ್ ವೆಬ್ಸೈಟ್ ಆದಂತಹ cetonline.karnataka.gov.in ಅಥವಾ KEA ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು.
ಇಲ್ಲಾಂದರೆ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಲಿಂಕ್ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ನಂತರ ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ವೇಳಾಪಟ್ಟಿಯನ್ನು ನೋಡೋದಾದರೆ, ಇದರ ಒಂದು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 1/11/2025ಕ್ಕೆ ಇದರೊಂದು ಅಪ್ಲಿಕೇಶನ್ ಡೇಟ್ ಓಪನ್ ಆಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14/11/2025 ಅಂತ ತಿಳಿಸಿದ್ದಾರೆ. ಬಟ್ ಇವಾಗ ಇದರೊಂದು ಅಪ್ಲಿಕೇಶನ್ ಡೇಟನ್ನು ಇವರು ವಿಸ್ತರಣೆ ಮಾಡಿದ್ದಾರೆ. ಇದೇ ನವೆಂಬರ್ 25ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ಶುಲ್ಕ ಪೇಮೆಂಟು ಕೂಡ ನವೆಂಬರ್ 26ಕ್ಕೆ ಲಾಸ್ಟ್ ಡೇಟ್ ಇದೆ. ಓಕೆ, ಸೊ ಇದರ ಡೇಟನ್ನು ಕೂಡ ಅವರು ವಿಸ್ತರಣೆ ಮಾಡಿದ್ದಾರೆ. ನೀವೇನು ವರಿ ಮಾಡೋ ಅವಶ್ಯಕತೆ ಇಲ್ಲ, ನೀವು ಅಪ್ಲಿಕೇಶನ್ ಹಾಕ್ಬೋದು. ನಂತರ ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಶುಲ್ಕವನ್ನು ನಾವು ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳು ಅಂದರೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 750 ರೂವಷ್ಟು ನಿಮಗೆ ಫೀಸ್ ಇರುತ್ತೆ. ಓಕೆ, ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂವಷ್ಟು ಫೀಸ್ ಇರುತ್ತೆ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂವಷ್ಟು ನಿಮಗೆ ಫೀಸ್ ಇರುತ್ತೆ. ಓಕೆ, ಇದು ನಾನ್ ರಿಫಂಡಬಲ್ ಆಗಿರುತ್ತೆ. ನೀವು ಆನ್ಲೈನ್ ಮೂಲಕ ನೀವು ಪೇ ಮಾಡ್ಕೋಬೋದು. ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಮೂಲಕ ನೀವು ಆನ್ಲೈನ್ ಪೇಮೆಂಟ್ ನೀವು ಮಾಡ್ಕೋಬೋದು. ಓಕೆ, ನಂತರ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ನೋಡೋದಾದರೆ, ಇವರು ನಿಮಗೆ ಆಫ್ಲೈನ್ ಮೂಲಕ OMR ಟೈಪಲ್ಲಿ ನಿಮಗೆ ಎಕ್ಸಾಮ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ನಂತರ ಇಲ್ಲಿ ನಿಮಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆನೂ ಕೂಡ ಇರುತ್ತೆ, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ನಂತರ ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ನಿಮ್ಮೊಂದು ಎಕ್ಸಾಮ್ ಸಿಲೆಬಸ್ ಹೇಗಿರುತ್ತೆ, ಪ್ಯಾಟ್ರನ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸಿವಿಲ್ ಅಥವಾ ಗ್ರೂಪ್ A ಮತ್ತು ವ್ಯವಸ್ಥಾಪಕರು ಗ್ರೂಪ್ B, ಸಹಾಯಕ ವ್ಯವಸ್ಥಾಪಕರು ಗ್ರೂಪ್ B, ಸಹಾಯಕ ಅಭಿಯಂತರರು ಸಿವಿಲ್ ಅಥವಾ ಗ್ರೂಪ್ B, ಸಹಾಯಕ ಅಭಿಯಂತರರು ವಿದ್ಯುತ್ ಅಥವಾ ಗ್ರೂಪ್ B ಹುದ್ದೆಗೆ ಸಂಬಂಧಪಟ್ಟಂತೆ ನಿಮ್ಮೊಂದು ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಪತ್ರಿಕೆ 1ರಲ್ಲಿ ನಿಮಗೆ ಸಾಮಾನ್ಯ ಪತ್ರಿಕೆ ಆಗಿರುತ್ತೆ. ಇದರಲ್ಲಿ ನಿಮಗೆ ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನ, ಕರ್ನಾಟಕ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಭಾರತದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಸಾಮಾನ್ಯ ಭೌತಿಕ ಸಾಮರ್ಥ್ಯ, ಭಾರತದ ಸಂವಿಧಾನ, ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಭಾರತದ ಅರ್ಥವ್ಯವಸ್ಥೆ, ಅಂತಾರಾಷ್ಟ್ರೀಯ ಸಂಬಂಧಗಳು, ಪರಿಸರ ವಿಜ್ಞಾನ, ತಾರ್ಕಿಕ ಆಲೋಚನೆ, ದೈನಂದಿನ ಗ್ರಹಿಕೆಯ ವಿಷಯಗಳನ್ನು ಮತ್ತು ನಿಗದಿಪಡಿಸಲಾದ ಅರ್ಹತಾ ಪರೀಕ್ಷೆಯಲ್ಲಿನ ಪ್ರಾಯೋಗಿಕ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 300 ಅಂಕಗಳಿಗಿರುತ್ತೆ. 2 ಗಂಟೆ ನಿಮಗೆ ಕಾಲಾವಕಾಶ ಇರುತ್ತೆ. ನಂತರ ಪತ್ರಿಕೆ 2 ಇದು ನಿಮಗೆ ನಿರ್ದಿಷ್ಟ ಪತ್ರಿಕೆಯಾಗಿರುತ್ತೆ. ಇದರಲ್ಲೂ ಸಹ ನಿಮಗೆ 300 ಅಂಕಗಳಿಗಿರುತ್ತೆ. 2 ಗಂಟೆ ಕಾಲಾವಕಾಶ ಇರುತ್ತೆ. ಓಕೆ, ನಂತರ ಹಿರಿಯ ಸಹಾಯಕರು ಗ್ರೂಪ್ C ಹುದ್ದೆಗೆ ಸಂಬಂಧಪಟ್ಟಂತೆ ನಿಮ್ಮೊಂದು ಸಿಲೆಬಸ್ ಮತ್ತು ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಪತ್ರಿಕೆ 1ರಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ ವಿಷಯಗಳು, ಭೂಗೋಳಶಾಸ್ತ್ರ ವಿಷಯಗಳು, ಸಮಾಜ ವಿಜ್ಞಾನ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು, ಭಾರತದ ಮತ್ತು ಕರ್ನಾಟಕ ಇತಿಹಾಸ, ಭಾರತದ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು, ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತ ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು, ಬೌದ್ಧಿಕ ಸಾಮರ್ಥ್ಯದ ವಿಷಯಗಳಿಗೆ ಸಂಬಂಧಪಟ್ಟಂತೆ 100 ಅಂಕಗಳಿರುತ್ತೆ. 2 ಗಂಟೆ ಕಾಲಾವಕಾಶ ಇರುತ್ತೆ. ನಂತರ ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 100 ಅಂಕಗಳಿರುತ್ತೆ. 2 ಗಂಟೆ ನಿಮಗೆ ಕಾಲಾವಕಾಶ ಇರುತ್ತೆ. ಓಕೆ, ನಂತರ ಕಿರಿಯ ಸಹಾಯಕರು ಗ್ರೂಪ್ C ಹುದ್ದೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಪತ್ರಿಕೆ 1ರಲ್ಲಿ ನಿಮಗೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆ ಅಭಿವೃದ್ಧಿ ಕುರಿತ ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ 100 ಅಂಕಗಳಿಗಿರುತ್ತೆ. 2 ಗಂಟೆ ನಿಮಗೆ ಕಾಲಾವಕಾಶ ಇರುತ್ತೆ. ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 100 ಅಂಕಗಳಿಗಿರುತ್ತೆ. 2 ಗಂಟೆ ನಿಮಗೆ ಕಾಲಾವಕಾಶ ಇರುತ್ತೆ. ಓಕೆ, ನಂತರ ಇಲ್ಲಿ ನಿಮಗೆ ಋಣಾತ್ಮಕ ಮೌಲ್ಯಮಾಪನವನ್ನು ನೋಡೋದಾದರೆ, ಇಲ್ಲಿ ನಿಮಗೆ ಪ್ರತಿ ರಾಂಗ್ ಆನ್ಸರ್ಗೆ ಇಲ್ಲಿ 4/1 ಅಷ್ಟು ನಿಮಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಓಕೆ, ಸೊ ಇದಿಷ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ ಕಾಲ್ಫಾರ್ಮ್ ಮಾಡಿರುವಂತಹ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇದಾಗಿರುತ್ತೆ. ಐ ಹೋಪ್ ನಿಮ್ಮೆಲ್ಲರೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸಿರ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಲಿ ಅಂತ ಹೇಳ್ತಾ
ಹೀಗೆ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.